ಸರ್ಕಾರಿ ಗುತ್ತಿಗೆಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ 4% ಮೀಸಲಾತಿ ನೀಡುವ ವಿಧೇಯಕಕ್ಕೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ. ಈ ಅಧಿವೇಶನದಲ್ಲೇ ವಿಧೇಯಕ ಮಂಡಿಸಲು ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ. ಇದೀಗ ಈ ವಿಚಾರ ವಿಪಕ್ಷ ಬಿಜೆಪಿಯನ್ನ ಬಡಿದೆಬ್ಬಿಸುವಂತೆ ಮಾಡಿದೆ. ಎಲ್ಲ ಮೈನಾರಿಟಿಯಿಂದ ಎಲ್ಲರೂ ಸೇರ್ತಾರೆ. ಬಿಜೆಪಿ इसका विरोध करती और करेगी. ಬಜೆಟ್ನಲ್ಲಿ ಘೋಷಿಸಿದಂತೆ ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡುವ ವಿಧೇಯಕ ತರಲು ನಿನ್ನೆಯ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ. ಇದೇ ಅಧಿವೇಶನದಲ್ಲಿ ಬಿಲ್ ಮಂಡಿಸಲು ತೀರ್ಮಾನಿಸಲಾಗಿದೆ. ಗುತ್ತಿಗೆಯಲ್ಲಿ ಮೀಸಲಾತಿ ಇತರೆ ಹಿಂದುಳಿದ ವರ್ಗಗಳಿಗಷ್ಟೇ ಇತ್ತು. ಇದೀಗ ಮುಸ್ಲಿಂ ಸಮಾಜಕ್ಕೂ ಮೀಸಲಾತಿಯನ್ನು ಸರ್ಕಾರ ವಿಸ್ತರಿಸಿದೆ. ವಿಧೇಯಕ ಪ್ರಕಾರ ರಾಜ್ಯ ಸರ್ಕಾರದ 1 ಕೋಟಿವರೆಗಿನ ಗುತ್ತಿಗೆ ಕಾಮಗಾರಿಗಳಲ್ಲಿ 4% ಮುಸ್ಲಿಮರಿಗೆ ಮೀಸಲಾತಿ ಒದಗಿಸಲಾಗುತ್ತಿದೆ. ಸಿಎಂ ಸಿದ್ದರಾಮಯ್ಯ ಅವರು ಮಾರ್ಚ್ 7ರಂದು ಮಂಡಿಸಿದ ರಾಜ್ಯ ಬಜೆಟ್ನಲ್ಲಿ ಗುತ್ತಿಗೆ ಮಿತಿ 1 ಕೋಟಿಯಿಂದ 2 ಕೋಟಿ ರೂಪಾಯಿಗೆ ಏರಿಕೆ ಮಾಡಿ ಘೋಷಣೆ ಮಾಡಿದರು. ಮೀಸಲಾತಿ ಅರ್ಹರ ಪಟ್ಟಿಗೆ ಹೊಸದಾಗಿ ಮುಸ್ಲಿಮರನ್ನ 2Bಗೆ ಸೇರಿಸಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಹಾಗೂ ಖರೀದಿ ಸೇವೆಗಳಲ್ಲಿ 4% ಮೀಸಲಾತಿ ಒದಗಿಸುವುದಾಗಿ ಪ್ರಕಟಿಸಿದರು. ಪ್ರಸ್ತುತ 1 ಕೋಟಿ ರೂಪಾಯಿ ತನಕ ಕಾಮಗಾರಿಗಳಲ್ಲಿ ಪರಿಶಿಷ್ಟ ಜಾತಿಗೆ 17.15%, ಪರಿಶಿಷ್ಟ ಪಂಗಡಗಳಿಗೆ 6.95%, ಪ್ರವರ್ಗ 1ಕ್ಕೆ 4%, 2Aಗೆ 15% ಮೀಸಲಾತಿ ಚಾಲ್ತಿಯಲ್ಲಿದೆ. ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಕಾಯ್ದೆಗೆ ತಿದ್ದುಪಡಿ ತರುವ ಪ್ರಸ್ತಾವನೆಗೆ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಕೆಟಿಟಿಪಿ ಕಾಯ್ದೆ 1999ರ ಕಲಂ 6ರಲ್ಲಿ ಮೀಸಲಾತಿ ಒದಗಿಸಿದ್ದ ಕಾಮಗಾರಿ ಮಿತಿಯನ್ನು 1 ಕೋಟಿ ರೂಪಾಯಿಯಿಂದ 2 ಕೋಟಿ ರೂಪಾಯಿಗೆ ಏರಿಸಲಾಗಿದೆ. ಮೀಸಲಾತಿ ಅರ್ಹ ಸಮುದಾಯಗಳ ಪಟ್ಟಿಯಲ್ಲಿ 2A ಜೊತೆಗೆ 2B ಸೇರ್ಪಡೆ ಮಾಡಿದ್ದು 4% ಮೀಸಲಾತಿ ಒದಗಿಸುವ ಪ್ರಸ್ತಾವನೆ ಇದೆ. 2B ಮುಸ್ಲಿಂ ಮೀಸಲಿಗೆ ಸಂಬಂಧಿಸಿದ್ದು 2B ಪ್ರಮಾಣ ಪತ್ರ ಪಡೆಯಲು ಆದಾಯ ಮಿತಿ ವಿಧಿಸುವಂತಿಲ್ಲ ಎಂದು ಹೇಳಲಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ಈ ನಡೆಗೆ ಬಿಜೆಪಿ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ತುಷ್ಟೀಕರಣ ರಾಜನೀತಿ ಎಂದು ಟೀಕಿಸಿ ಕಾಂಗ್ರೆಸ್ ಸರ್ಕಾರ ಕೋಮು ಆಧಾರಿತ ವಿಭಜನೆಯನ್ನು ಜಾರಿಗೊಳಿಸುತ್ತಿದೆ ಅಂತ ಕಿಡಿಕಾರಿದ್ದಾರೆ. बीजेपी इसका विरोध करती और करेगी. आपको याद होगा कि आंध्र प्रदेश में 4% रिजर्वेशन दिया गया था. आंध्र प्रदेश हाईकोर्ट ने उसको क्वॉश कर दिया. मैटर सुप्रीम कोर्ट में कॉन्स्टिट्यूशन बेंच में पेंडिंग है, क्योंकि religious based reservation is not permissible under the Indian constitution. ಈಗ ಇದೆಲ್ಲ ವೋಟ್ ಬ್ಯಾಂಕ್ ನ ರಾಜಕಾರಣ. ಇದು ಕಾಂಗ್ರೆಸ್ನದು ಗ್ಯಾರಂಟಿಗಳಾಗ್ಲಿ ಅಥವಾ ಇದು ಕಾಂಟ್ರಾಕ್ಟ್ ಆಗ್ಲಿ, ಈಗ ಮುಸಲ್ಮಾನ್ ಬಂಧುಗಳಿಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ಸಂಪೂರ್ಣವಾಗಿ ಕೊಡ್ತಾರೆ, 100%, 100% ಕೊಡ್ತಾರೆ. ಆದ್ರೆ ದಲಿತರಿಗೆ ಕೊಡೋದಿಲ್ಲ. ಬಿಜೆಪಿ ನಾಯಕರ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಕಾಂಗ್ರೆಸ್ ನಾಯಕರು ಮುಸ್ಲಿಮರ 4% ಮೀಸಲಾತಿಯನ್ನ ಸಮರ್ಥಿಸಿಕೊಂಡಿದ್ದಾರೆ. 4% ಮುಸ್ಲಿಂ ಕೊಡ್ತಾ ಇಲ್ಲ, ಅದು 4% ಅನ್ನೋದು ಸುಳ್ಳು. ಅಲ್ಪಸಂಖ್ಯಾತರಿಗೆ ಅಂತ ಇದೆ, ಅಲ್ಪಸಂಖ್ಯಾತರು ಬ್ಯಾಕ್ವರ್ಡ್ ಕ್ಲಾಸು ಅಂತ ಇದೆ. ಅಂದ್ರೆ ಎಲ್ಲ ಮೈನಾರಿಟಿಯಿಂದ ಎಲ್ಲರೂ ಸೇರ್ತಾರೆ. ಕ್ರಿಶ್ಚಿಯನ್ಸ್ ಸೇರ್ತಾರೆ, ಜೈನ್ಸ್ ಸೇರ್ತಾರೆ, ಪಾರ್ಸಿ ಸೇರ್ತಾರೆ, ಸಿಖ್ ಸೇರ್ತಾರೆ, ಎಲ್ಲರೂ ಸೇರ್ತಾರೆ. ಅವ್ರ ಜೊತೆ ಸುಮಾರು ಜಾತಿಗಳು ಕೊಟ್ಟರು, ಒಂದೇ ಜಾತಿ ಅಲ್ಲ. ಮುಂಚೆ SC ST ಇತ್ತು, ಬೇರೆ ಬೇರೆ 2B ಏನೋ 4 ಬಹಳ ಸುಮಾರು ಜಾತಿಗಳ ಒಳಗೊಂಡಿದ್ದಾರೆ. ಅದರಲ್ಲಿ ಮುಸ್ಲಿಂ ಕೂಡ ಒಂದು. ಬಿಲ್ ಏನು ಅವಶ್ಯಕತೆ ಇಲ್ಲ, ಕ್ಯಾಬಿನೆಟ್ ಡಿಸಿಷನ್ ಅಷ್ಟೇ ಅದು ಅಂತಿಮ. ಅದಕ್ಕೆ ಬಿಲ್ ಏನು ಬರ್ಬೇಕಂತ ಅವಶ್ಯಕತೆ. ಮೊನ್ನೆನೋ ಲಾಸ್ಟ್ ಟೈಮ್ ಅಪ್ರೂವ್ ತಗೊಂಡಲ್ಲ. ಮೀಸಲಾತಿ ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಅದಕ್ಕೆ ಭಾರತೀಯ ಜನತಾ ಪಕ್ಷ ಇವತ್ತು ಅದರಲ್ಲೂ ರಾಜಕೀಯ ಮಾಡ್ತಿರತಕ್ಕಂಥದ್ದು. ಮತ್ತೆ ಇವತ್ತು ಒಂದು ಸಮುದಾಯಕ್ಕೆ ಗುರಿಯನ್ನಾಗಿಟ್ಟುಕೊಂಡು ಏನು ಅವರು ಇವತ್ತು ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಡುವ ನೀತಿ ಅನುಸರಿಸಬೇಕು ಅಂತ ಹೊರಟಿದ್ದಾರೆ. ಅದು ಅವರು ಯಶಸ್ವಿ ಆಗೋದಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಯಾವ ಸಮುದಾಯ ಕೊಟ್ಟಿದ್ರು? ಅವರು 10% ಕ್ರಿಮಿಲೇಯರ್ ಕೊಟ್ರಲ್ಲ, ಯಾರಿಗೆ ಕೊಟ್ಟಿರೋದು? ಅದು ಯಾವ ಸಮುದಾಯ ಬರುತ್ತೆ ಅದ್ರಾಗ? 10% ಕ್ರಿಮಿಲೇಯರ್ ಅಂತ ಬಂದಾಗ ಯಾವ ಸಮುದಾಯ ಬರುತ್ತದೆ? ನೀವು ಚರ್ಚೆ ಮಾಡಬೇಕಲ್ಲ, ಇದನ್ನು ಕೇಳಬೇಕಲ್ಲ, ಕೇಳಿ ನೋಡಿ ಅವರಿಗೆ. ಒಟ್ನಲ್ಲಿ ವಿಪಕ್ಷಗಳ ತೀವ್ರ ವಿರೋಧದ ನಡುವೆಯೂ ರಾಜ್ಯ ಸರ್ಕಾರ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ 4% ನಿರ್ಧಾರ ಕೈಗೊಂಡಿರುವುದು ಬಿಜೆಪಿಯನ್ನ ಮತ್ತಷ್ಟು ಕೆರಳಿಸಿದೆ. ಸೋಮವಾರ ನಡೆಯುವ ವಿಧಾನಸಭೆ, ವಿಧಾನ ಪರಿಷತ್ ಉಭಯ ಸದನಗಳಲ್ಲಿ ಸರ್ಕಾರದ ಮೇಲೆ ಮುಗಿಬೀಳಲು ಸಜ್ಜಾಗಿದೆ. ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಈ ವಿಚಾರ ಕೈಗೆತ್ತಿಕೊಂಡು ಕಾಂಗ್ರೆಸ್ ಹಿಂದೂ ವಿರೋಧಿ, ಮುಸ್ಲಿಂ ತುಷ್ಟೀಕರಣ ಎಂದು ಬಿಂಬಿಸಲು ಪ್ಲಾನ್ ಮಾಡಿದೆ. ಹೆಬ್ಬಾಕ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18.